ನಮಸ್ತೆ ಪ್ರಿಯ ವೀಕ್ಷಕರೇ, 2024ನೇ ಇಸ್ವಿಯ ಆಗಸ್ಟ್ ತಿಂಗಳ ತಿಂಗಳ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಲಗ್ನ ಶುದ್ಧವಾಗಿ ಉಂಟು, 2ನೇ ಭಾವ ಶುದ್ಧವಾಗಿ ಉಂಟು, 3ರಲ್ಲಿ ಶನಿ, 4ರಲ್ಲಿ ರಾಹು, 5 ಶುದ್ಧ, 6ರಲ್ಲಿ ಕುಜ ಗುರು, 7 ಶುದ್ಧ, 8ರಲ್ಲಿ ರವಿ, 9ರಲ್ಲಿ ಬುಧ ಶುಕ್ರ, 10ರಲ್ಲಿ ಕೇತು, 11 ಶುದ್ಧ, 12 ಶುದ್ಧ. ಹಾಗಿರುವಾಗ ಧನುಸ್ಸು ಅಂತಂದರೆ ಬಿಲ್ಲು ಬಾಣ ಅಂತ ಅರ್ಥ. ಸದಾಕಾಲ ಯುದ್ಧ ಭೂಮಿಯಲ್ಲೇ ಇರುವ ಹಾಗಿರುವಂಥ ಒಂದು ಸ್ಥಿತಿ ನಿಮ್ಮ ಪಾಲಿಗೆ ಬರ್ತಾ ಇರುವಂಥದ್ದು. ಈ ಸಂದರ್ಭವೂ ಕೂಡ 6ರಲ್ಲಿ ಕಲಹಕಾರಕನಾಗಿರುವಂಥ ಕುಜನು ಗುರುವು ಸೇರಿರುವುದರಿಂದ ನಿಮ್ಮವರೇ ನಿಮಗೆ ಶತ್ರುಗಳಾಗಿದ್ದುಕೊಂಡು ನೀವು ಯಾರನ್ನು ನಂಬ್ತೀರೋ ಅಥವಾ ಕೋರ್ಟು ವ್ಯಾಜ್ಯಗಳೆಲ್ಲವೂ ಕೂಡ ನಿಮ್ಮ ಪರವಾಗಿ ನಿಲ್ಲುವಂಥ ವ್ಯಕ್ತಿಗಳೇ ನಿಮಗೆ ವಿರುದ್ಧವಾದಂಥ ಪಿತೂರಿಯನ್ನು ಮಾಡಬಹುದು. ಭೂಮಿ ಸಂಬಂಧವಾಗಿ ಆಗಿರಬಹುದು, ವ್ಯವಹಾರ ಸಂಬಂಧವಾಗಿ ಆಗಿರಬಹುದು, ಸೋಲನ್ನು ಅನುಭವಿಸುವಂತಹ ಸಮಯ ಹೀಗಿರುವುದರಿಂದ ಹೆಚ್ಚು ಜಾಗ್ರತೆಯಾಗಿ ಮುಂದುವರಿಯುವಂತಹದ್ದು ಒಳ್ಳೆಯದು. ಹಾಗಾಗಿ ವ್ಯಾಜ್ಯಗಳು, ಕಲಹಗಳು, ಕೋರ್ಟು ಕೇಸು ಇತ್ಯಾದಿ ವಿಚಾರಗಳಲ್ಲಿ ಮನಸ್ಸಿಗೆ ದುಃಖದ ಫಲವು ಬರುವಂತಹ ಕಾಲ ಇದಾಗಿದ್ದರಿಂದ ವ್ಯವಹಾರಗಳು ಯೋಗ್ಯ ರೀತಿಯಲ್ಲಿ ಹೆಚ್ಚು ನಿರ್ಣಾಯಕವಾದಂಥ ಹಂತದಲ್ಲಿರುವಂತಹದ್ದನ್ನೆಲ್ಲವನ್ನು ಕೂಡ ನೆರವೇರಿಸುವಾಗ ಜಾಗ್ರತೆಯಿಂದ ವ್ಯವಹರಿಸುವುದು ಉತ್ತಮ. 3ರಲ್ಲಿ ಶನಿ ಇರುವುದರಿಂದ ಸ್ವಜನ ವಿರೋಧ, ಬಂಧು ವಿರೋಧ, ಭ್ರಾತೃ ವಿರೋಧ ಎಂಬ ಫಲಗಳನ್ನೆಲ್ಲವನ್ನು ಹೇಳ್ತಾರೆ. 4ರ ರಾಹು ಅದೇ ರೀತಿಯಾಗಿ 5ನೇ ಭಾವ ಶುದ್ಧವಾಗಿದ್ದರೂ ಕೂಡ 5ನೇ ಭಾವಕಾಧಿಪತಿ 6ರಲ್ಲಿರುವುದರಿಂದ ಸಂತಾನ ವಿಷಯವಾದಂಥ ದುಃಖ, ಮನಕ್ಲೇಶಗಳು ಇತ್ಯಾದಿಯಾದ ಫಲಗಳಿರುವುದರಿಂದವಾಗಿ ಮಹಾವಿಷ್ಣುವಿನ ಆರಾಧನೆ, ಅದೇ ಪ್ರಕಾರವಾಗಿ ಆಂಜನೇಯನ ಆರಾಧನೆ, ಶನಿ ಕ್ಷೇತ್ರದಲ್ಲಿ ಆಂಜನೇಯನ ಕ್ಷೇತ್ರದಲ್ಲಿಯೋ ಶನಿ ಪೂಜೆ, ಶನಿ ಕ್ಷೇತ್ರದಲ್ಲಿ ಒಡೆಮಾಲೆ ಸಮರ್ಪಣೆಯನ್ನು ಮಾಡುವಂತಹದ್ದು ಅಥವಾ ಎಳ್ಳು ನೈವೇದ್ಯವನ್ನು ಮಾಡುವಂತಹದ್ದು, ಎಳ್ಳೆಣ್ಣೆ ದೀಪವನ್ನು ಕೊಡುವಂತಹದ್ದು ಇತ್ಯಾದಿ ಆಗಿರುವಂತಹ ಕಾರ್ಯ ಉತ್ತಮ ಅಂತ ಹೇಳಲ್ಪಡ್ತದೆ. ಆ ಪ್ರಕಾರವಾಗಿ ಆರ್ಥಿಕವಾಗಿಯೂ ಕೂಡ ಹೆಚ್ಚು ಬಲವನ್ನು ಕೊಡುವಂತಹ ವಿಷಯ ಇದಲ್ಲ. ಆದ್ದರಿಂದ ಕೆಲವು ವಿಚಾರಗಳಿಗೋಸ್ಕರವಾಗಿ ಅನಿವಾರ್ಯವಾಗಿ ಖರ್ಚು ಮಾಡಬೇಕಾದ್ದು, ಖರ್ಚು ವೆಚ್ಚಗಳೆಲ್ಲ ಹೆಚ್ಚಾಗುವಂತಹ ಸ್ಥಿತಿಯೂ ಕೂಡ ಉಂಟು. ಲಕ್ಷ್ಮೀ ಕುಬೇರನ ಆರಾಧನೆಯನ್ನು ಮಾಡಿಕೊಂಡಲ್ಲಿಗೆ ಅಥವಾ ನಷ್ಟ ವಸ್ತುಗಳ ಪ್ರಾಪ್ತಿಗೋಸ್ಕರವಾಗಿ ಕಾರ್ತವೀರ್ಯಾರ್ಜುನ ಆರಾಧನೆ ಮಾಡಿಕೊಂಡಲ್ಲಿಗೆ ಶುಭವಾಗ್ತದೆ. ಇದು ಧನುರಾಶಿಯ ಈ ಮಾಸದ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. 2024ನೇ ಇಸ್ವಿಯ ಧನುರಾಶಿಯ ರಾಶಿ ಭವಿಷ್ಯ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಎಂಬುದಾಗಿ ಹೇಳ್ತಾ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ.